ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾದ ದೇವರೇ, ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಕರ್ತನೆ, ಈ ವಾಕ್ಯ ಉಪದೇಶವನ್ನು ಸ್ವಾಮಿ ನಮಗೆ ಕಲಿಸಿಕೊಡು ದೇವರೇ, ನಮಗೆ ತಿಳಿಸಿಕೊಡು ದೇವರೇ. ನೀವು ಮಾತನಾಡಿ ಸ್ವಾಮಿ ದೇವರೇ, ನಾವೆಲ್ಲ ಕೇಳುತ್ತೇವೆ. ಕೇಳಿದ ಮಾತ್ರವಲ್ಲದೆ ಸ್ವಾಮಿ ದೇವರೇ ಕರ್ತನೆ, ನಮ್ಮ ಜೀವನದಲ್ಲಿ ಸ್ವಾಮಿ ಅದೇ ಪ್ರಕಾರ ಜೀವಿಸಲಿಕ್ಕೆ ಸ್ವಾಮಿ ನೀ ಕೃಪೆ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವನ ತಂದೆಯೇ. ಆ ಒಂದು ವಾಕ್ಯ ಭಾಗ ಕೀರ್ತನೆ ಗ್ರಂಥದಲ್ಲಿ 16ನೇ ಅಧ್ಯಾಯ, ಅದರಲ್ಲಿ 8ನೇ ವಚನವನ್ನು ನಾವು ತೆಗೆದುಕೊಳ್ಳೋಣ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು ಒಂದು ಪ್ರಾರ್ಥನೆಯಾಗಿದೆ. ದೇವರ ಹತ್ರ ಯಾವಾಗಲೂ ನಾನು ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ. ದೇವ ಜನರಿಗೆ ಯಾವಾಗಲೂ ನನ್ನ ದೇವರು ನನ್ನ ಜೊತೆಲಿರಬೇಕು. ಸಕಲ ವಿಷಯದಲ್ಲೂ ನನ್ನ ಸರ್ವ ವಿಷಯದಲ್ಲೂ, ಸಕಲ ವಿಷಯ ಮತ್ತು ಸರ್ವ ವಿಷಯ ಎರಡೂ ಒಂದೇ. ಆದರೆ ಈ ಎಲ್ಲಾ ಸಮಯದಲ್ಲೂ ನನ್ನ ಸಂಗಡ ದೇವರು ಇರಬೇಕು ಅಂದ್ರೆ ನಮ್ಗೆ ಆಸೆ ಅಂದ್ರೆ ನಾವು ಆ ಆಸೆ ಆಗಿದ್ರೆ ನಾವೇನ್ ಮಾಡಬೇಕು? ದೇವರ ಚಿತ್ತದ ಪ್ರಕಾರ ಜೀವಿಸಬೇಕು. ವಾಕ್ಯವನ್ನು ಓದಬೇಕು, ಧ್ಯಾನಿಸಬೇಕು. ಮನೆಯಲ್ಲಿ ಮಕ್ಕಳಿಗೆ ಅದನ್ನ ಅಭ್ಯಾಸಗಳನ್ನ ಮಾಡಿಕೊಡಬೇಕು. ಹಲ್ಲೆಲೂಯಾ. ಈಗಿನ ಕಾಲಘಟ್ಟದಲ್ಲಿ ಪ್ರಿಯರೇ, ಬಹಳ ಕಷ್ಟ ಇದೆ. ಈಗ ನಾವು ಹೇಗೋ ದೇವರ ಕಡೆ ತಿರುಗಿ ಬಿಟ್ವಿ. ಆದರೆ ನಮ್ಮ ಬೆನ್ನಿಂದ ಇರುವಂತ ನಮ್ಮ ಮಕ್ಕಳು ಈ ಲೋಕದ ವೈಭವ ಜಂಜಾಟಕ್ಕೆ ಸಿಕ್ಕಿ ಹಾಕಿಕೊಂಡರೆ ಹೊರಗಡೆ ಬರುವುದು ಕಷ್ಟ. ಅದಕ್ಕಾಗಿ ಯಾವಾಗಲೂ ನನ್ನ ಯೆಹೋವನ, ನನ್ನ ದೇವರು ನನ್ನ ಜೊತೆಯಲ್ಲಿ ಇರಬೇಕು ಅಂತ ನಾವು ಬಯಸಿ ಅದೇ ರೀತಿಯಾಗಿ ಮಕ್ಕಳಿಗೆ ಪ್ರಾರ್ಥನೆ ಮುಖಾಂತರ ಅಭ್ಯಾಸಗಳನ್ನ ಮಾಡಿಸ್ಬೇಕು ಪ್ರಿಯರೇ. ಆವಾಗ ಎಂದಿಗೂ ಅವರು ಕದಲಿಯುವುದಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ನಾವು ಶನಿವಾರನ ಭಾನುವಾರ ಕೇಳಿದ ಪ್ರಸಂಗ ಹೇಗಿದೆ? ಚಿಕ್ಕ ಮಗುವಿಗೆ 6 ವಯಸ್ಸು ತನಕ ಸ್ವಂತ ತಾಯಿ ಮಕ್ಕಳಿಗೆ ದೇವರ ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ಬೆಳೆಸುತ್ತಾಳೆ. ಹಲ್ಲೆಲೂಯಾ. ಅದೇ ರೀತಿಗೆ ಆ 6 ವಯಸ್ಸಿಂದ 13 ವರ್ಷ ತನಕ ತಂದೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಆ ಜವಾಬ್ದಾರಿ ತಂದೆ ತೆಗೆದುಕೊಂಡು ದೇವರ ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ಎಲ್ಲ ವಿಷಯಗಳಲ್ಲೂ ನೀವು ಕಲಿಸುವುದಾದರೆ ಆದಿಕಾಂಡದಿಂದ ಹಿಡಿದು 5 ಅಧ್ಯಾಯದವರೆಗೂ ಮಕ್ಕಳು ಅಭ್ಯಾಸ ಮಾಡ್ತಾರೆ ಅಂತ ನಾವು ಕೇಳಲ್ಪಟ್ವಿ. ಅವಾಗ ಆ 13 ವಯಸ್ಸು ಆಗಿದ ನಂತರ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ದೇವರ ವಾಕ್ಯ ಜ್ಞಾನ ಅವರ ಹೃದಯದಲ್ಲಿ ಒಳಗೆ ಹೋದಾಗ ಬೇರೆ ಕಡೆ ಅವರಿಗೆ ಆಲೋಚನೆ ಬರುವುದಿಲ್ಲ. ಯಾಕಂದ್ರೆ ಮಕ್ಕಳು ನೋಡಿ, ಈ ಚಿಕ್ಕ ಪ್ರಾಯದಿಂದ ಈ SLC PUC ಹೋಗೋ ತನಕನೇ ಅವ್ರಿಗೆ ಭಾರಿ ಕಷ್ಟ. ಆನಂತರ ಒಂದು 20 ವರ್ಷ ಆಗಿದ ಮೇಲೆ ಒಳ್ಳೇದು ಕೆಟ್ಟದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತದೆ. ಅದರ ಮೇಲೆ ಏಜು ಭಾರ ಆಗಿದ ಮೇಲೆ ದೇವರ ಹತ್ರ ತಿರುಗಿಕೊಳ್ಳೋದು ಬಹಳ ಕಷ್ಟ ಇದೆ ಪ್ರಿಯರೇ. ಅದು ಈಗಿನ ಕಾಲಘಟ್ಟದಲ್ಲಿ. ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಹೇಗೋ ನಡೆದು ಹೋಗ್ತಿತ್ತು. ಈಗಿನ ಕಾಲ ಹಾಗೆ ಅಲ್ಲ. ಈಗ ಮಾತಿದ್ರೆ ಎಲ್ಲರ ಕೈಲೂ ಮೊಬೈಲ್ ಫೋನ್. ಹಲ್ಲೆಲೂಯಾ. ಬಹಳ ಇದೆ ಈ ಭೂಮಿಯಲ್ಲಿ. ತುಂಬಾ ಅಂದ್ರೆ ದೇವರು ಹೇಳ್ತಾರೆ, ಅಂತ್ಯ ಕಾಲದಲ್ಲಿ ಇವೆಲ್ಲ ನಡೀತವೆ, ನನ್ನನ್ನು ಮರೆತು ಬಿಡ್ತಾರೆ ಜನಗಳು. ಹಲ್ಲೆಲೂಯಾ. ಅದೀಗ ಆಲ್ರೆಡಿ ನಡೀತಾ ಇದೆ ಪ್ರಿಯರೇ. ಹಾಗಾಗದಂತೆ ನಾವು ಎಚ್ಚೆತ್ಕೊಂಡು ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ಅಭ್ಯಾಸಗಳನ್ನ ಮಾಡಿಸಿ ಮುಂದೆ ನಡೆಸಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಯೆಹೋವನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ಬಲಗಡೆ ಇರುವುದಾದರೆ ದೇವರನ್ನ ನಾವು ಯಾವತ್ತು ತಳ್ಳಿ ಬಿಡಬಾರ್ದು. ಪವಿತ್ರಾತ್ಮರು ನಮ್ಮ ಜೊತೆಲಿ ಇರಬೇಕಾದ್ರೆ ನಾವು ಯಾವತ್ತು ತಿರಸ್ಕಾರ ಮಾಡಬಾರ್ದು. ನಮ್ಮ ಬಲಗಡೆ ದೇವರು ಇರುವುದಾದ್ರೆ ನಾವು ಕದಲುವುದಿಲ್ಲ. ದೇವರು ನಮ್ಗೆ ಇದು ಕಲಿಸಿಕೊಡ್ತಾ ಇದ್ದಾರೆ ಈ ವಾಕ್ಯದ ಮುಖಾಂತರವೇ. ಎಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ಮೇಲೆ ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ. ನನ್ನ ಹೃದಯ ಯಾವಾಗಲೂ ಹರ್ಷ, ಹೃದಯ ಸಮಾಧಾನ, ಶಾಂತಿ, ನೆಮ್ಮದಿ
ಇದರಲ್ಲಿ ನಮಗೆ ಮುಂದೆ ಹೋಗ್ತಾ ಇರ್ತೇವೆ. ಹಾಲೆಲೂಯ. ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಮನಸ್ಸು ಯಾವಾಗಲೂ ಉಲ್ಲಾಸ, ದೇವರಲ್ಲೇ ಸಂತೋಷ. ನೀವು ಹೆಚ್ಚಳ ಪಡುವುದಾದ್ರೆ ಕರ್ತನಲ್ಲೇ ಹೆಚ್ಚಳ ಪಡಿರಿ. ದೇವರಲ್ಲಿ ನಾವು ಹೆಚ್ಚಳ ಪಡುವುದಾದ್ರೆ ಪ್ರಿಯ ಸಹೋದರ ಸಹೋದರಿ, ಅದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನು ಅಂತ ಹೇಳಿ. ಹಾಲೆಲೂಯ. ಅದಕ್ಕೆ ದೇವರು ಹೇಳ್ತಾರೆ, ಲೋಕವೆಲ್ಲ ನೀನು ಸಂಪಾದನೆ ಮಾಡಿಕೊಂಡು ನಿನ್ನ ಆತ್ಮ ನಷ್ಟ ಮಾಡಿಕೊಂಡರೆ ನಿನಗೆ ಏನು ಲಾಭ, ನಿನಗೇನು ಪ್ರಯೋಜನ? ಹಾಲೆಲೂಯ. ಲೋಕದಲ್ಲಿ ಆಸ್ತಿ ಅಂತಸ್ತು, ನಮ್ಮ ಹೆಸರುಗಳು, ಪದವಿಗಳು ಬೇಕಾದಷ್ಟು ತಲೆಮಾರುಗಳಿಗೆಲ್ಲ ಕೂಡಿಸಿಟ್ಟು ಎಲ್ಲಿಗೆ ತೋರು? ಅದಕ್ಕೆ ದೇವರು ಹೇಳ್ತಾರೆ, ಲೋಕ ಸಂಪೂರ್ಣವಾಗಿ ನೀನು ಕೊಂಡುಕೊಂಡರೆ, ನೀನು ಆತ್ಮ ನಷ್ಟ ಮಾಡಿಕೊಂಡರೆ ನಿನಗೆ ಲಾಭ ಪ್ರಯೋಜನ ಏನು? ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೋ. ಹಾಲೆಲೂಯ. ಅಲ್ಲಿ ಕಳ್ಳರೇ ಬರುವುದಿಲ್ಲ, ಕನ್ನ ಹಾಕೂರಲ್ಲಿ ಹೋಗಲ್ಲ ಪ್ರಿಯರೇ. ನೀತಿವಂತರಿಗೆ ಮಾತ್ರವೇ ಜಾಗ. ಆ ನೀತಿವಂತರ ಕುಟುಂಬ ನೀವು ಆಗಿರ್ಬೇಕು. ಹಾಲೆಲೂಯ. ಆಮೆನ್. ಇದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ ಹೊರತು ಮತ್ತಾವುದಕ್ಕೂ ಅಲ್ಲ ಪ್ರಿಯರೇ. ಹಾಲೆಲೂಯ. ಆಮೇಲೆ ಕೆಳಗಡೆ ನನ್ನ ಶರೀರವು ಸುರಕ್ಷಿತವಾಗಿ ಇರುವುದು, ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ನೋಡಿ, ನನ್ನ ಶರೀರ ಸುರಕ್ಷಿತವಾಗಿರ್ತದೆ. ಈ ಭೂಮಿ ಮೇಲೆ ನನ್ನ ಶರೀರವು ದೇವರು ಸುರಕ್ಷಿತವಾಗಿ ಇಡುತ್ತಾನೆ. ಹಾಲೆಲೂಯ. ಯಾಕಂದ್ರೆ ನೀನು ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಈ ಮೇಲಿಂದ ವಾಕ್ಯಗಳೆಲ್ಲ ನಾನು ಧ್ಯಾನ ಮಾಡಿದ ಪ್ರಕಾರವೇ ಅದ್ರ ಪ್ರಕಾರ ಜೀವಿಸುವುದಾದರೆ ನಮ್ಮ ಆತ್ಮ ಪಾತಾಳಕ್ಕೆ ಬಿಡುವುದಿಲ್ಲ. ಹಾಲೆಲೂಯ. ನೋಡಿ, ಅದಕ್ಕಾಗಿ ದೇವರು ಇದೆಲ್ಲ ಮಾಡ್ಕೊಂತ ಈಗ ವಾಕ್ಯ ಕೊಟ್ಟಿದ್ದೀನಿ, ಇದ್ರ ಪ್ರಕಾರ ನೀವು ಓದಿ ಧ್ಯಾನಿಸ್ರಿ, ಇದ್ರ ಪ್ರಕಾರ ಜೀವಿಸಿರಿ. ಹಾಲೆಲೂಯ. ಒಂದು ಮನೆಯಲ್ಲಿ ಒಬ್ಬ ಸಹೋದರಿ ಪ್ರತಿ ದಿವಸ ಒಂದೇ ಅಡುಗೆ ಮಾಡಿ ಊಟ ಮಾಡ್ಲಿಕ್ಕೆ ಸಾಧ್ಯವೇ? ಪ್ರತಿ ದಿವಸ ಒಂದೊಂದು ರೀತಿಯಾಗಿ ಅಡುಗೆ ಮಾಡಿ ರುಚಿ ರುಚಿಯಾಗಿ ಊಟ ಮಾಡ್ತೀವಲ್ಲವೇ? ಅದೇ ರೀತಿಯಾಗಿ ಇವತ್ತು ಕೊಟ್ಟಿದ್ದ ವಾಕ್ಯ ನಾಳೆ ಇದ್ರ ಪ್ರಕಾರ ನಾವು ಜೀವಿಸಬೇಕು. ನಾಳೆ ದೇವರು ಮತ್ತೊಂದು ಆತ್ಮಿಕ ಆಹಾರ ಒಂದು ವಾಕ್ಯ ಕೊಟ್ಟಾಗ ಅದ್ರ ಪ್ರಕಾರ ನೆಕ್ಸ್ಟ್ ಜೀವಿಸಬೇಕು. ಇದು ದೇವರು ನಮಗೆ ಕಲಿಸಿಕೊಡ್ತಾ ಇರೋದು ಮಾತಾಗಿದೆ. ಇದ್ರ ಪ್ರಕಾರನೇ ನೀವು ಜೀವಿಸಬೇಕೆ ಹೊರತು ಮತ್ತೆ ಬೇರೆ ರೀತಿಯಾಗಿ ಜೀವಿಸಕ್ಕೆ ಅಲ್ಲ. ಈ ಲೋಕದಲ್ಲಿ ಎಷ್ಟೋ ಜನಗಳಿಗೆ ಪಾಪ ಸತ್ಯಾರ್ಥವೇ ಗೊತ್ತಿಲ್ಲ ಪ್ರಿಯರೇ. ಅವರಿಗಾಗಿ ನಾವು ಫಸ್ಟ್ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ನಮ್ಮ ಆತ್ಮಿಕ ಕಣ್ಣನ್ನು ತೆರೆದು, ದೇವರೇ ಯಾರಿಗೆ ಸ್ವಾರ್ಥ ಸಾರಲಿ, ಯಾರಿಗೆ ಸ್ವಾಮಿ ನಿಮ್ಮ ವಿಷಯಗಳನ್ನು ಹೇಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಯಾರಾದರೂ ಒಂದು ದರ್ಶನ ಕೊಟ್ಟರು ಅಂದರೆ ದೇವರು ಆ ಮುಖ ದರ್ಶನದ ಮೇರೆಗೆ ಹೋಗಿ ಅವರಿಗೆ ಭೇಟಿ ಮಾಡಿ ಅವರಿಗೆ ಒಂದು ಶುಭವರ್ತಮಾನವನ್ನು ಸಾರಿ ಬರಬೇಕು. ಒಂದು ದಿವಸ ಯೇಸು ಸ್ವಾಮಿ ಹೆಸರಿನಲ್ಲಿ ನೀವು ಒಂದು ಸಂತೋಷವಾದ ಮಾತುಗಳನ್ನು ಅವರ ಜ್ಞಾನಕ್ಕೆ ನೀವು ತುಂಬಿ ಬರುವುದಾದರೆ ಒಂದು ದಿವಸ ಅದು ಸಮಯ ಬಂದಾಗ ನೆರವೇರ್ತದೆ. ಹಾಲೆಲೂಯ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಈ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ನಾಳೆ ಮತ್ತೊಂದು ವಾಕ್ಯವನ್ನು ದೇವರ ಚಿತ್ತವಾದರೆ ನಾಳೆ ಮತ್ತೊಂದು ವಾಕ್ಯವನ್ನು ತೆಗೆದುಕೊಂಡು ಇವತ್ತು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ರಕ್ಷಣೆ ಮಾರ್ಗ ಯೇಸು ಸ್ವಾಮಿ ಮಾತ್ರವೇ ಆಗಿದೆ. ನಮಗಾಗಿ ಪ್ರಾಣ ಕೊಟ್ಟಂತಹ ದೇವರೇ, ನಿಮಗೆ ಸ್ತೋತ್ರ ಮಾಡಿಕೊಳ್ತೇವೆ ಸ್ವಾಮಿ. ಭೂಮಿ ಮೇಲೆ ಕರ್ತನೆ ಸ್ವಾಮಿ, ಅನೇಕ ಜನರು ಸ್ವಾಮಿ ರಕ್ಷಣೆ ಮಾರ್ಗಕ್ಕೆ ಬರುವಂತ ಪ್ರತಿಯೊಂದು ಸ್ವಾಮಿ ಒಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ ಸ್ವಾಮಿ. ಅವ್ರ ಮನನೇತ್ರಗಳನ್ನು ತೆರೆದು ದೇವರೇ, ಅವರಿಗೆ ಸ್ವಾಮಿ ದೇವರೇ ನಿಮ್ಮ ಸುವಾರ್ತೆ ರಹಸ್ಯದ ಮಾತುಗಳನ್ನು ಸ್ವಾಮಿ ಅವರಿಗೆ ತಿಳಿಸಲಿಕ್ಕೆ ಸ್ವಾಮಿ ದೇವರೇ ಸಹಾಯ ಮಾಡು. ಈ ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಸಹೋದರ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ದೇವರೇ ಆತ್ಮಿಕ ಮನ್ನವನ್ನು ಕೊಟ್ಟು ದೇವರೇ ಅವರಿಗೆ ನಡೆಸು ಸ್ವಾಮಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್.